ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೋರ್ಟರ್ ಸ್ಟ್ರೈಕ್ ಇತ್ತಲ್ಲ, ಪೋರ್ಟರ್ ಸ್ಟ್ರೈಕ್ ಬಗ್ಗೆ ನಾನು ಮಾತಾಡಕ್ಕೆ ಬಂದಿನಿ. ಅಂತ ಏನಕ್ಕೆ ಅಂತಂದರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾರೆ, ಪೋರ್ಟರ್ ಸ್ಟ್ರೈಕ್ ಏನಾಯಿತು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತಂದರೆ ಲಾಸ್ಟಿಗೆ ಫೈನಲಾಗಿ ಏನಾಯಿತು, ಇವಾಗ ಏನು ಡಿಸಿಷನ್ ತಗೊಂಡ್ರು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತೀರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಆ ಸ್ಟ್ರೈಕಿನ ದಿವಸ ನಾನು ಹೋದಂಥ ಸಮಯದಲ್ಲಿ ಏನೇನೆಲ್ಲ ಮೇನ್ ಇನ್ಸಿಡೆನ್ಸ್ ಏನೇನು ನಡೀತೋ ಆಲ್ಮೋಸ್ಟ್ ಎಲ್ಲನೂ ಕೂಡ ಕವರ್ ಮಾಡಿ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ಬಿಟ್ಟು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡೀನಿ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಅದನ್ನೆಲ್ಲ ನೋಡಿದ್ದೀರಾ. ಬಟ್ ಇನ್ನೊಂದು ಏನು ಅಂತ ಅಂದರೆ, ಮುಂಚೆ ನಾನು ಹೋಗೋದಕ್ಕಿಂತ ಮುಂಚೆ ಏನಾಗಿದೆ ಅಂತ ಅಂದರೆ, ಈಗ ಫಸ್ಟ್ ಏನೆಲ್ಲ ಅನೌನ್ಸ್ ಮಾಡ್ತಾರೆ ಅಂತ ಅಂದರೆ, ಇವಾಗ ಏನು ಪೋರ್ಟರ್ ಆಫೀಸ್ ಇದೆಯೋ, ಪೋರ್ಟರ್ ಆಫೀಸಿಗೆ ಮುತ್ತಿಗೆ ಹಾಕೋಣ ಅಂತಂದರೆ 11 ಗಂಟೆಗೆ ಪೋರ್ಟರ್ ಆಫೀಸ್ಗೆ ಮುತ್ತಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಸೊ 11 ಗಂಟೆಗೆ ಮುತ್ತಿಗೆ ಹಾಕುವಂಥ ಸಮಯದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಪೋರ್ಟರ್ ಆಫೀಸರ್ಗೂ ಆಲ್ಮೋಸ್ಟ್ ಮುಂಚೆನೇ ಗೊತ್ತಾಗಿರುತ್ತೆ. ಏನಕ್ಕೆ ಅಂತ ಅಂದರೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತಲ್ಲ ಪೋಸ್ಟು, ಅದರಲ್ಲೆಲ್ಲ ಅವರು ನೋಡಿರ್ತಾರೆ. ಸೊ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ, ಅಂದರೆ ಅಲರ್ಟ್ ಆಗಿರ್ತಾರೆ. ಈ ಥರ ಬರ್ತಾರೆ, ಚಾಲಕರು ಬಂದು ಏನಾರು ಅಟ್ಯಾಕ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಬಟ್ ಇನ್ನೊಂದು ಹೇಳ್ಬೇಕಾ, ಯಾರು ಕೂಡ ಎಕ್ಸೆಪ್ಟೇ ಮಾಡಿರಲ್ಲ ಗುರು. ಅಷ್ಟು ಜನ ಗೂಡ್ಸ್ ಚಾಲಕರು ಅದು ಬಂದು ಸೇರ್ಕೊಂಡಿದ್ರು. ಯಾರು ಕೂಡ ಎಕ್ಸೆಪ್ಟೇ ಮಾಡಿರಲ್ಲ, ಇಷ್ಟು ಜನ ಬರ್ಬೋದು ಅಂತೇಳ್ಬಿಟ್ಟು ತುಂಬ ಜನ ಬಂದಿರು. ಸೊ ಒಂದು ಒಗ್ಗಟ್ಟಿಂದ ಬಂದಿರೋ, ಅದೊಂದು ಖುಷಿ ವಿಷಯನೇ. ಅದು ತುಂಬ ಜನ ಬಂದು ಅಲ್ಲಿ ಎಲ್ಲರೂ ಕೂಡ ಬಂದು ಅಲ್ಲಿ ಸಪೋರ್ಟ್ ಮಾಡಿದ್ರು. ಮೊದಲನೇದಾಗಿ ಏನು ಅಂತ ಅಂದರೆ, ಇವಾಗ ಏನು ಮುತ್ತಿಗೆ ಹಾಕಕ್ಕೆ ಹೋಗ್ತಾರೋ, ಮುತ್ತಿಗೆ ಹಾಕುವಂಥ ಸಮಯದಲ್ಲಿ ಇಷ್ಟು ಜನ ಇರಲ್ಲ. ಮುಂಚೆ ಎಷ್ಟು ಜನ ಇದ್ರು ಅಷ್ಟು ಜನ ಇರಲ್ಲ. ಅವಾಗ ಸ್ವಲ್ಪ ಕಮ್ಮಿ ಜನ ಇರುವಂಥ ಸಮಯದಲ್ಲಿ ಮುತ್ತಿಗೆ ಹಾಕಕ್ಕೆ ಹೋಗಿದ್ರೆ, ಮುತ್ತಿಗೆ ಹಾಕಕ್ಕೆ ಹೋದಂಥ ಸಮಯದಲ್ಲಿ ಏನಾಗಿದೆ ಅಂತ ಅಂದರೆ, ಪೊಲೀಸವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಆಮೇಲೆ ಪೋರ್ಟರ್ ಅವರು ಕೂಡ ಹೇಳಿರ್ತಾರೆ, ಈ ಥರ ಮುತ್ತಿಗೆ ಹಾಕಕ್ಕೆ ಬರ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಮುಂಚೆನೇ ಹೇಳಿರ್ತಾರೆ. ಅದರಿಂದಾಗಿ ಪೊಲೀಸವರು ಬಂದಿದ್ದಾರೆ. ಏನಕ್ಕೆ ಅಂತ ಅಂದರೆ, ಅದು ಒಂದು ವೈಲೇಷನ್ ಆಗುತ್ತೆ. ಈಗ ಏಕಾಏಕಿ ಹೋಗ್ಬಿಟ್ಟು ಅಷ್ಟೊಂದು ಥರ ಜನ ಹೋಗ್ಬಿಟ್ಟು ಪೋರ್ಟರ್ ಆಫೀಸ್ಗೆ ಮುತ್ತಿಗೆ ಹಾಕೋದಾಗಲಿ, ಆಮೇಲೆ ಯಾರೋ ಒಬ್ಬರು ಕರೆಕ್ಟಾಗಿರ್ತಾರೆ ಅಂತಂದರೆ ಇನ್ನೊಬ್ರು ಕೂಡ ಕರೆಕ್ಟಾಗಿರ್ತಾರೆ ಅಂತ ಹೇಳಲ್ಲ. ಒಬ್ಬೊಬ್ಬರು ಅಗ್ರೆಸಿವ್ ಆಗಿರ್ತಾರೆ. ಅಲ್ಲಿರೋಂಥ ಗ್ಲಾಸ್ ಹೊಡೆದು ಹಾಕೋದಾಗಲಿ, ಸಿಸ್ಟಮ್ ಹೊಡೆದು ಹಾಕೋದಾಗಲಿ, ಈ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಮುಂಚೆನೇ ಪೊಲೀಸವರು ಅವ್ರನ್ನೆಲ್ಲ ತಡೆದುಬಿಟ್ಟು ಅವರ ಜೀಪ್ಗೆ ಕುಂಡ್ರಿಸ್ಕೊಳ್ತಾರೆ. ಆ ಜೀಪ್ ಅಂತ ಅಂದರೆ ವ್ಯಾನ್ ಇರುತ್ತಲ್ಲ, ಆ ವ್ಯಾನ್ ಒಳಗಡೆ ಕುಂಡ್ರಿಸ್ಕೊಂಡು ಎಲ್ಲರನ್ನೂ ಕೂಡ ಸೀದಾ ಆಡುಗೋಡಿ ಪೊಲೀಸ್ ಸ್ಟೇಷನ್ದು ಏನಿದೆಯೋ ಪಾರ್ಕು, ಸೊ ಗ್ರೌಂಡ್, ಅದು ಅಂದರೆ ಟ್ರೈನಿಂಗ್ ಗ್ರೌಂಡ್ ಏನಿದೆಯೋ ಆ ಟ್ರೈನಿಂಗ್ ಗ್ರೌಂಡ್ ಒಳಗಡೆ ಕರ್ಕೊಂಬಂದು ಎಲ್ಲರನ್ನೂ ಕೂಡ ಅಲ್ಲಿ ಬಿಡ್ತಾರೆ. ಎಲ್ಲರನ್ನೂ ಕೂಡ ಬಿಟ್ಟಾದಮೇಲೆ ತುಂಬ ಜನ ಬಂದಿದ್ರಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಅಂದರೆ, ಸೊ ನೀವು ಇಲ್ಲೇ ಅಂದರೆ ಇದೇ ಗ್ರೌಂಡಲ್ಲೇ ಇರಲಿ, ಪೋರ್ಟರ್ ಆಫೀಸ್ ಹತ್ರಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಕೂಡ ಅವರು ಹೇಳಿದ್ದಾರೆ ಪೊಲೀಸ್ನವರು. ಅದರಿಂದಾಗಿ ನೀವೇನಾರು ಅಲ್ಲಿ ಹೋದ್ರೂ ಕೂಡ, ಅಲ್ಲಿ ಪೋರ್ಟರ್ ಆಫೀಸ್ ಹತ್ರ ಹೋದ್ರೂ ಕೂಡ ಅಲ್ಲಿ ಯಾರೂ ಬಿಡ್ತಾ ಇರಲಿಲ್ಲ, ಅಲ್ಲಿ ನಿಂತ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ಯಾರನ್ನೂ ಕೂಡ. ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ರು. ಅದರಿಂದಾಗಿ ಏನಾಗುತ್ತೆ ಅಂತಂದರೆ, ಎಲ್ಲರೂ ಕೂಡ ಆಡುಗೋಡಿ ಪೊಲೀಸ್ ಸ್ಟೇಷನ್ ಏನು ಗ್ರೌಂಡ್ ಇದೆಯೋ ಆ ಗ್ರೌಂಡ್ ಒಳಗಡೆ ಎಲ್ಲರನ್ನೂ ಕೂಡ ಬರ್ತಾರೆ. ಅಂತಂದರೆ ನೆಕ್ಸ್ಟ್ ಬರೋರ್ಗೂ ಕೂಡ ಇನ್ಫಾರ್ಮ್ ಮಾಡಿ ಹೇಳ್ತಾರೆ, ಅಂದರೆ ಈ ಥರ ಗ್ರೌಂಡಿಗೆ ಕರ್ಕೊಂಬಂದಿದ್ದಾರೆ, ದಯವಿಟ್ಟು ಎಲ್ಲರೂ ಗ್ರೌಂಡಿಗೆ ಬನ್ನಿ ಅಂತಾರೆ. ಅದರಿಂದಾಗಿ ಒಂದು ಶಾಂತಿಯುತ ಒಂದು ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಿರ್ಧಾರ ಮಾಡಿ ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಕೂಡ ಗ್ರೌಂಡಲ್ಲಿ ಅಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂತ ಅಂದರೆ ಅಧಿಕಾರಿಗಳು ಬರಲಿ ಅಂತ, ಇಲ್ಲ ಅಂತಂದರೆ ಪೋರ್ಟರ್ ಕಡೆಯಿಂದ ಯಾರನ್ನ ಅಧಿಕಾರಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಬೇಡಿಕೆನೂ ಕೂಡ ಮಾಡ್ತಾರೆ. ಬಟ್ ಪೋರ್ಟರ್ ಅಧಿಕಾರಿ ಅಲ್ಲಿಗೆ ಬರೋಕ್ಕೆ ಆಗೋದೇ ಇಲ್ಲ, 100% ಚಾನ್ಸೇ ಇಲ್ಲ. ಏನಕ್ಕೆ ಅಂತ ಅಂದರೆ, ಅಲ್ಲಿ ಅಷ್ಟು ಜನ ಇದ್ದರು. ಅಂದರೆ ಹೇಳ್ತಾವ, ಯಾರು ಕೂಡ ಎಕ್ಸೆಪ್ಟೇಷನ್ನೇ ಮಾಡ್ಕೊಂಡಿರಲ್ಲ ಗುರು. ಅಷ್ಟು ಜನ ಗೂಡ್ಸ್ ಚಾಲಕರು ಅಲ್ಲಿ ಬಂದಿದ್ರು. ಅದೇ ರೀತಿಯಲ್ಲಿ ಏನಾರು ಪೋರ್ಟರ್ ಅವರು ಒಬ್ಬರೋ ಬಂದರೆ ಅಲ್ಲಿ ಎಲ್ಲಿಗೆ ಅಷ್ಟು ಜನ ಇರ್ತಾರೆ. ಸೆಕ್ಯೂರಿಟಿ ಅಂದರೆ ತುಂಬ ಪ್ರಾಬ್ಲಮ್ ಆಗೋದು. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ, ಪೊಲೀಸವರು ಕೂಡ ಹೇಳಿದ್ರು, ಕರ್ಸೋಕ್ಕಾಗಲ್ಲ, ಅವ್ರನ್ನ ಕರ್ಸಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತ ಅಂದರೆ, ಎಲ್ಲರೂ ಕೂಡ ರೊಚ್ಚಿಗೆದ್ರೆ ಏನು ಮಾಡ್ತೀರಾ, ಯಾರನ್ನೂ ಕೂಡ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟು ಜನ ಬಂದು ಅಲ್ಲಿ ಸೇರಿದ್ರು. ಅದರಿಂದಾಗಿ ಯಾವುದೇ ಆದಂಥ ಪೋರ್ಟರ್ ಆಫೀಸ್ ಕಡೆಯಿಂದ ಯಾವುದೇ ಆದಂಥ ಮ್ಯಾನೇಜರ್ ಆಗಲಿ ಯಾರು ಕೂಡ ಬರಲಿಲ್ಲ. ಮುಖ್ಯ ಉದ್ದೇಶ ಏನಿದ್ದು ಅಂತ ಅಂದರೆ, ಆ ಪೋರ್ಟರ್ ಅವ್ರನ್ನ ಅಲ್ಲಿಗೆ ಕರೆಸ್ಬೇಕು ಅಂತ. ಅಂದರೆ ಪೋರ್ಟರ್ ಮ್ಯಾನೇಜರೇ ಆಗಲಿ ಯಾರನ್ನಾಗಲಿ, ಅವರು IR ಅಥಾರಿಟೀಸ್ ಏನಿದಾರೋ ಅವ್ರನ್ನ ಕರೆಸ್ಬಿಟ್ಟು ಅಲ್ಲಿ ಮಾತಾಡಬೇಕು ಅನ್ನೋದೇ ಒಂದು ಇದ್ದಿದ್ದು ಮೇನ್ ಇಂಟೆನ್ಷನು. ಏನಕ್ಕೆ ಅಂತ ಅಂದರೆ, ಪೋರ್ಟರಲ್ಲಿ ಕಮಿಷನ್ ಎಲ್ಲ ಜಾಸ್ತಿ. ಈಗ ನಾವು ಬೈಕಲ್ಲಿ ಪೋರ್ಟರ್ ಮಾಡ್ತಾಯಿದ್ದೀವಿ ಅಂತ ಅಂದ್ರೇ ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತು. ತುಂಬ ಪ್ರಾಬ್ಲಮ್ಸ್ ಇದೆ. ಅದೇ ರೀತಿಯಲ್ಲಿ ನಮಗಿಂತ ಜಾಸ್ತಿ ಪ್ರಾಬ್ಲಮ್ಸು ಇದೇನಿದು ಗೂಡ್ಸ್ ಚಾಲಕರಿದ್ದಾರಲ್ಲ ಅವರಿಗೆ, ಅದಕ್ಕಿಂತ ತುಂಬ ಜಾಸ್ತಿ ಪ್ರಾಬ್ಲಮ್ಸ್ ಇದೆ. ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ, ಕಮಿಷನ್ ಜಾಸ್ತಿ ಅವರಿಗೆ, ತುಂಬ ಕಮಿಷನ್ ಜಾಸ್ತಿ ತೊಗೊಳ್ತಾನೆ. ಏನಿಲ್ಲ ಅಂತ ಅಂದರೂ ಅಲ್ಲಿ ಕೇಳಿದಂಥ ಸಮಯದಲ್ಲಿ ಏನು ಹೇಳ್ತಾ ಇದ್ರು ಅಂತಂದರೆ, 20%ವರೆಗೂ ಇಲ್ಲಿ ಕಮಿಷನ್ ತೊಗೊಳ್ತಾ ಇದ್ದಾರೆ. ಲೀಗಲ್ ಆಗಿರೋದು 5%, 6% ಅಷ್ಟೇ. ಅದನ್ನು ಮಾತ್ರ ಲೀಗಲ್ ಮಾಡ್ಕೊಬೇಕು ಪೋರ್ಟರ್ ಅವನು. ಬಟ್ ಅವ್ನು ಏನು ಮಾಡ್ತಾಯಿದ್ದಾನೆ ಅಂತಂದರೆ, 20% ಕಮಿಷನ್ ತೊಗೊಳ್ತಾ ಇದ್ದಾನಂತೆ ಗುರು. ಎಲ್ಲಿಗೆ ಯಪ್ಪ, ಇವಾಗ 1000 ರೂಪಾಯಿ ಅಂತ ಅಂದರೆ 1000 ರೂಪಾಯಲ್ಲಿ 20% ಕಮಿಷನ್ನು, ಡೀಸಲು, ಇದೆಲ್ಲ ತೆಗೆದ್ರೆ ಎಷ್ಟು ಉಳಿಯುತ್ತೆ ಗುರು. ತುಂಬ ಕಷ್ಟ ಇರುತ್ತೆ ದೊಡ್ಡ ವೆಹಿಕಲ್ಗಳನ್ನ ಮೇಂಟೈನ್ ಮಾಡೋದು. ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ, ನೆಕ್ಸ್ಟ್ ಏನು ಅಂತ ಅಂದರೆ, ಇವಾಗ ಪೋರ್ಟರಲ್ಲಿ ಏನು ಮಾಡ್ತಾನೆ ಅಂತಂದರೆ, ID ಸಸ್ಪೆಂಡ್ ಮಾಡ್ತಾನೆ ಅವ್ರದ್ದು. ಅಂದರೆ 3 ಅವರ್ 4 ಅವರು ID ಸಸ್ಪೆಂಡ್ ಮಾಡ್ತಾನೆ. ಮೇಯ್ನ್ ಏನು ಅಂತ ಅಂದರೆ, ಕಸ್ಟಮರ್ ರೀಸನ್ ಇದ್ರೂ ಕೂಡ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಅಂದರೆ,
ಇವರ ಐ ಡಿಗಳನ್ನ ಇಲ್ಲಿ ಅವನು ಡಿಆಕ್ಟಿವೇಟ್ ಮಾಡ್ತಾ ಇದ್ದಾನೆ. ಇನ್ನೊಂದೇನು ಅಂತ ಅಂದರೆ ಇವಾಗ ಬೈಕ್ ಆದರೆ ಸಂದಿಗೆ ಒಂದಿಲ್ಲ ತಗೊಂಡು ಹೊಟ್ಟೋಗ್ಬಿಡ್ಬೋದು, ಹೋಗಿ ಹೆಂಗೋ ತೊಗೊಂಬರ್ಬೋದು. ಬಟ್ ಗೂಡ್ಸಲ್ಲಿ ಈಗ ಚಿಕ್ಕಪೇಟೆಯಲ್ಲಿ ನಾವು ಬೈಕ್ ಹೋದ್ರೇ ಕಷ್ಟ ಗುರು. ಅಲ್ಲಿ ಬೈಕ್ ತೊಗೊಂಡೋಗಿ ಅಲ್ಲಿಂದ ಆಚೆ ಬರೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ತೀವಿ. ಬಟ್ ಗೂಡ್ಸ್ ಚಾಲಕರು ಯಾವ ರೀತಿ ಹೋಗಿ ಅಂಗಡಿ ಹತ್ರ ಹೋಗ್ಬಿಟ್ಟು ತಗೊಬರ್ಬೇಕು. ಅದೇ ಹೇಳ್ತಾವ, ಫುಲ್ಲು ಸಪೋರ್ಟು ಬಂದ್ಬಿಟ್ಟು ಇವನು ಬರೀ ಕಸ್ಟಮರಿಗೆ ಅಷ್ಟೇ ಕೊಡ್ತಾನೆ, ಕಸ್ಟಮರ್ಗೆ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾನೆ. ಇಲ್ಲಿ ಗೂಡ್ಸ್ ಚಾಲಕರು ಏನಿದ್ದಾರೆ ಅವ್ರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಕಂಪ್ಲೇಂಟ್ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟು ಮೇಯ್ನ್ ವಿಷಯ ಏನು ಅಂತ ಅಂದರೆ, ಈಗ ಪ್ಯಾಸೆಂಜರ್ ಆಟೋದಲ್ಲಿ ಗೂಡ್ಸ್ ಹೊಡಿತಾ ಇರೋದನ್ನು ತಿಳಿಸ್ತಾರೆ. ಅಂತ ಅಂದರೆ ಇವಾಗ ಏನು ಪೋರ್ಟರ್ ಅವನಿದ್ರು, ಆ ಪೋರ್ಟರ್ ಅಪ್ಲಿಕೇಶನ್ ಮುಖಾಂತರವಾಗಿಯೇ ಹೊಡಿತಾ ಇರೋದು. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಅಂದರೆ ಮೇಯ್ನ್ ಅದೇ ಉದ್ದೇಶದಿಂದ ಸ್ಟ್ರೈಕ್ ಮಾಡಿದ್ದು. ಆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಏನು ಮಾಡಿದ್ದಾನೆ ಅಂತ ಅಂದರೆ ಅಪ್ಲಿಕೇಶನಿಂದನೇ ತೆಗೆದುಬಿಟ್ಟಿದ್ದಾನೆ. ಅದು ಅಂದರೆ 80 kg ಹೊಸವರೆಗೂ ನಾವು ತಗೊಂಡೋಗ್ಬೋದು ಅಂತ ಹೇಳ್ಬಿಟ್ಟು ಅವನು ತಿಳಿಸಿದ. ಬಟ್ ಅದೇ ಹೇಳ್ತಾ ಇಲ್ವಾ, ಸೊ ಈ ಥರ ಯಾವ್ದಾರ ಸ್ಟ್ರೈಕ್ ಯಾವಾಗ ನಡೀತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತಾ ಅವಾಗ ಅದನ್ನು ರಿಮೂವ್ ಮಾಡ್ದ. ಅಂದರೆ ಬೀಸೋ ದೊಣ್ಣೆಯಿಂದ ಸದ್ಯಕ್ಕೆ ತಪ್ಪಿಸ್ಕೊಂಡ ಅಷ್ಟೇ. ಇದನ್ನು ತಿರ್ಗಾ ಮತ್ತೆ ತೊಗೊಂಬರ್ತಾರೆ 100%. ಇದಂತೂ ಎಲ್ಲರಿಗೂ ಕೂಡ ಗೊತ್ತು. ಈಗ ಏನು ಸ್ಟ್ರೈಕ್ ಮಾಡೋಕೆ ಹೋಗ್ತಾ ಇದ್ದಾರೆ, ಇದು ತುಂಬ ಬಿಸಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೆ ಗೊತ್ತಾಗ್ತಿದ್ದಂಗೆ ಏನು ಮಾಡ್ತಾರೆ ಅಂತಂದರೆ ಅವ್ರವ್ರು ಹುಷಾರಾಗಿ ಏನೇನು ಬೇಕೋ ಅದನ್ನೆಲ್ಲ ಏನು ಮಾಡ್ತಾರೆ ಅಂತಂದರೆ ಡಿಲೀಟ್ ಮಾಡ್ತಾರೆ. ಮತ್ತು ಅದೇನು ಪರ್ಮನೆಂಟಾಗಿ ಡಿಲೀಟ್ ಮಾಡೋದಾಗರು ಇದೊಂದೇ ತಲೆನೋವಾಗಿರೋದು. ಅದೇ ಹೇಳ್ತಾವ, ಈ ಬಿಸಿ ಆರೋವರೆಗೂ ಇರ್ತಾರೆ. ಬಿಸಿ ಆತಿದಂಗೆ ಮತ್ತೆ ಅದೇ ಕೆಲಸನ ಇವಾಗ ಸ್ಟಾರ್ಟ್ ಮಾಡ್ತಾರೆ. ಈಗ ಸ್ಟ್ರೈಕೆಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಏನಾಯಿತು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸ್ಟ್ರೈಕೆಲ್ಲ ಕಂಪ್ಲೀಟ್ ಆದಮೇಲೆ ಓಂಕಾರೇಶ್ವರಿ ಮೇಡಮ್ಮನವರು ಬಂದಿದ್ರು. ಅವ್ರು ಬಂದ್ಬಿಟ್ಟು ಅವರು ಕೂಡ ಮಾತಾಡೋದು ನೀವೆಲ್ಲ ನೋಡಿದ್ರ. ಮೊದಲನೇದಾಗಿ ಏನಂತ ಅಂದರೆ, ಈಗೇನು ಪ್ಯಾಸೆಂಜರ್ ಆಟೋ ಇದೆಯೋ ಪ್ಯಾಸೆಂಜರ್ ಆಟೋದಲ್ಲಿ ಯಾವುದೇ ಆದಂಥ ಗೂಡ್ಸ್ ಹೊಡೆಯೋಂಗಿಲ್ಲ ಅಂತ ಅವರು ಹೇಳಿದ್ರು. ಮೊದಲನೇದಾಗಿ ಏನು ಅಂತ ಅಂದರೆ, ಪ್ಯಾಸೆಂಜರ್ದು ಏನಿದೆಯೋ ಅಂದರೆ ಏನು ಆಟೋಗೆಲ್ಲ ಒಂದು ರೇಡಿಯಸ್ ಕೊಟ್ಟಿರ್ತಾರೆ, ಒಂದು RTOದಲ್ಲಿ ಇಷ್ಟಿಷ್ಟೇ ಕಿಲೋಮೀಟರ್ ಹೋಗಬೇಕು ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಅದರಲ್ಲೇ ಇರಬೇಕಾಗುತ್ತೆ. ಅದರಿಂದಾಗಿ ಆ ಪ್ಯಾಸೆಂಜರ್ ಏನಿರ್ತಾರೋ ಆ ಪ್ಯಾಸೆಂಜರ್ ತೊಗೊಂಡೋಗೋವಷ್ಟು ಲಗೇಜ್ನ ಅಷ್ಟೇ ತೊಗೊಂಡೋಗ್ಬೋದು. ಪ್ಯಾಸೆಂಜರ್ ಇಲ್ದೇ ಬರೀ ಲಗೇಜ್ನ ತೊಗೊಂಡೋಗಂಗಿಲ್ಲ. ತೊಗೊಂಡೋದ್ರೆ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದೇನು ಅಂತ ಅಂದರೆ, ಅವ್ರಿಗಿಂತ ಸೀನಿಯರ್ಸ್ ತುಂಬ ಜನ ಇದ್ದಾರೆ. ಈ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಇದನ್ನು ಒಂದು ಡಿಸಿಷನ್ ತೊಗೊಬೇಕಾಗುತ್ತೆ. ಸೊ ನಾವೊಂದು ಮೀಟಿಂಗ್ ಮಾಡ್ತೀವಿ, ಒಂದು ಮೀಟಿಂಗ್ ಮಾಡಿ ಅದಾದಮೇಲೆ ನಾವು ನಿಮಗೆ ಡಿಸಿಷನ್ನ ತಿಳಿಸ್ತೀನಿ ಅಂತ ಹೇಳಿದರೆ. ಸೊ ಮೊದಲನೇದಾಗಿ ಏನು ಅಂತ ಅಂದರೆ, ಅವರು ಮೀಟಿಂಗ್ ಮಾಡಬೇಕು. ಈಗ ಸ್ಟ್ರೈಕ್ ಆಗ್ತಿದ್ದಂಗೆ ಯಾವುದೂ ಕೂಡ ಆಲ್ಮೋಸ್ಟ್ ಅಲ್ಲಿ ಯಾವುದೂ ಚೇಂಜ್ ಆಗಿಲ್ಲ. ಇನ್ನು ಸೇಮ್ ಆ್ಯಸ್ ಯೂಶ್ವಲ್ ಯಾವ ಥರ ಇತ್ತು ಅದೇ ರೀತಿ ಇದೆ. ಈಗ ಅವರೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಅಂದರೆ, ಸೊ ನೆಕ್ಸ್ಟ್ ಏನಾದ್ರು ತೊಗೊಳ್ತಾರ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಆಲ್ರೆಡಿ ಇವಾಗ 5 ದಿವಸ ಆಯಿತು. 5 ದಿವಸಕ್ಕೆ ಏನೂ ಕೂಡ ಚೇಂಜಸ್ ಇಲ್ಲ. ಒಂದೇ ಒಂದು ಚೇಂಜಸ್ ಆಗಿದೆ. ಅದೇನು ಅಂತ ಅಂದರೆ, ಇವಾಗ ಏನು ಪ್ಯಾಸೆಂಜರ್ ಆಟೋದಲ್ಲಿ ಏನಾದ್ರು ಗೂಡ್ಸ್ ತೊಗೊಂಡು ಹೋಗ್ತಾ ಇದ್ದರೆ ಅವ್ರಿಗೆ ಫೈನ್ ಹಾಕುವಂಥ ಕೆಲಸ ಅಂತೂ ಇಲ್ಲಿ ಆಗ್ತಾಯಿದೆ. ಅಂತಂದರೆ ಈಗ ರೋಡಲ್ಲಿ ತೊಗೊಂಡೋಗ್ಬೇಕಾರೆ ಅಂತಂದರೆ ಯಾವುದೋ ಸ್ಪೆಷಲ್ ಟೀಮ್ ಯಾವುದೋ ನನಗೆ ಕಾಣಿಸ್ತಾ ಇಲ್ಲ. ಸೊ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ. ಸ್ಪೆಷಲ್ ಟೀಮ್ ಮಾಡಿದರೆ ಗೊತ್ತಾಗೋದು. ಬಟ್ ಸ್ಪೆಷಲ್ ಟೀಮ್ ಯಾವುದೋ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆಗಿರಲೂಬಹುದು, ಇದು ನಂದು ಗೆಸ್ಸಿಂಗ್ ಅಷ್ಟೇ. ಇದು ನನಗೆ ಅನ್ನಿಸ್ದಂಗೆ ಆಲ್ಮೋಸ್ಟ್ ಅಲ್ಲಿ ಆಗಿಲ್ದಿರೋ ಕಾರಣ ಏನಾಗುತ್ತೆ ಅಂತ ಅಂದರೆ, ಈಗ ಹೋಗ್ತಾ ಇರುವಂಥ ಸಮಯದಲ್ಲಿ RTOದವ್ರು ಹಿಡಿತಾ ಇದ್ದಾರೆ. RTOದವ್ರು ಹಿಡಿದುಬಿಟ್ಟು ಏನಾದ್ರು ಚೆಕ್ ಮಾಡುವಂಥ ಸಮಯದಲ್ಲಿ ಏನಾದ್ರು ಇವರು ಗೂಡ್ಸ್ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸೊ ಅವರಿಗೆ ಫೈನ್ ಹಾಕುವಂಥದ್ದು ಒಂದು ಆಗ್ತಾಯಿದೆ ಅಷ್ಟೇ. ಈಗ ಸ್ಟ್ರೈಕ್ ಮಾಡಿರೋದ್ರಿಂದ ಹೆಂಗೆ ಆಗ್ತಾಯಿದ್ದಾರೆ ಅಂತಂದರೆ, ಫೈನ್ ಆಗ್ತಾಯಿದ್ದಾರೆ ಅಂತ ಅಂದರೆ ಏನು ಕಮ್ಮಿ ಆಗ್ತಾಯಿಲ್ಲ, 500,000 ಆಗ್ತಾಯಿಲ್ಲ, ಇಲ್ಲಿ 25,000ವರೆಗೂ ಇವಾಗ ಫೈನ್ ಆಗ್ತಾಯಿದ್ದಾರೆ. ಅಂತ ಅಂದರೆ ಏನಾರು ಪ್ಯಾಸೆಂಜರ್ ಆಟೋದಲ್ಲಿ ಏನಾರು ನೀವು ಗೂಡ್ಸ್ ತೊಗೊಂಡೋಗ್ತಾ ಇರೋದು ಏನಾರು RTOದವ್ರು ಹಿಡಿದ್ರೆ, ಸೊ ಮನ್ಸೋ ಇಚ್ಛೆ 25,000ವರೆಗೂ ಇವಾಗ ಫೈನ್ ಆಗ್ತಾಯಿದ್ದಾರೆ. ನಾನು ಕೂಡ ಒಂದು 2-3 ನೋಡಿದೆ ರಸೀತಿ. ಒಂದು 2-3 ಆಲ್ಮೋಸ್ಟ್ ಅಲ್ಲಿ 25,000ನೇ ಹಾಕಿದ್ದಾರೆ. ಅದೇ ಹೇಳ್ತಾ ಇಲ್ವಾ, RTOದವರು ಆ ಜಾಗದಲ್ಲಿ ಇದ್ದಂಥ ಸಮಯದಲ್ಲಿ ಏನಾದ್ರು ಸಿಗಾಕೊಂಡ್ರು ಅಂತ ಮಾತ್ರ ಅಂದರೆ ಅಲ್ಲಿ ಆ್ಯಕ್ಷನ್ ಆಗ್ತದೆ. ಮುಂಚೆನೂ ಅಷ್ಟೇ, ಈಗ ಸ್ಟ್ರೈಕ್ ಮಾಡೋದಕ್ಕಿಂತ ಮುಂಚೆನೂ ಅಕಸ್ಮಾತ್ ಏನಾರು ಅವ್ರು ತೊಗೊಂಡೋಗೋದು ಏನಾರು ನೋಡಿದ್ದಿದ್ರೆ, ಸೊ ಹಿಡಿಯೋರು RTOದವ್ರು ಹಿಡಿದೇ ಇರೋರು ಆ್ಯಸ್ ಯೂಶುವಲ್ ಫೈನ್ ಹಾಕೋರು. ಅದರಲ್ಲೇನು ಚೇಂಜಸ್ ಇಲ್ಲ. ಬಟ್ ಅದೇ ಹೇಳ್ತಾವಾ, ಇನ್ನೂ ಕಾದು ನೋಡಬೇಕಾಗಿರುತ್ತೆ ಸ್ನೇಹಿತರೆ. ಸದ್ಯಕ್ಕೆ ಒಂದು ಮೇಜರ್ ಚೇಂಜ್ ಅಂದರೆ ಅದೇ ಆ ಪ್ಯಾಸೆಂಜರ್ ಆಟೋದಲ್ಲಿ ಈಗ ಗೂಡ್ಸ್ ತಗೊಳಂಗಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ. ಅಂದರೆ ಕಂಪ್ಲೇಂಟ್ಸ್ ತುಂಬ ಇತ್ತು, ಬೇಡಿಕೆಗಳು ಕೂಡ ತುಂಬ ಇತ್ತು. ಬೇಡಿಕೆಗಳಲ್ಲೂ ಕೂಡ ಯಾವುದೂ ಕೂಡ ಇವಾಗ ಆಲ್ಮೋಸ್ಟ್ ಅಲ್ಲಿ ಯಾವುದೂ ಕೂಡ ಒಂದು ಈಡೇರಿಲ್ಲ. ಆ ಪ್ಯಾಸೆಂಜರ್ ಆಟೋದಲ್ಲಿ ಒಂದು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅಷ್ಟೇ, ಅದು ಬಿಟ್ಟು ಯಾವುದೇ ಆದಂಥ ಬೇಡಿಕೆಗಳು ಈಡೇರಿಲ್ಲ. ಇನ್ನೊಂದೇನಂತ ಅಂದರೆ, ಎಷ್ಟೊಂದು ಚಾಲಕರು ಬಂದಿದ್ರು ಅಂತ ಅಂದರೆ, ತುಂಬ ಜನ ಚಾಲಕರು ಬಂದಿದ್ರು. ತುಂಬ ಜನ ಚಾಲಕರು ಒಂದು ಹೋಪ್ ಇಟ್ಕೊಂಡು ಬಂದಿರ್ತಾರೆ. ಅಂದರೆ ಏನಾರು ಒಂದು ಆಗುತ್ತೆ, ನಮ್ಗೆ ಏನಾರು ಒಂದು ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಹೋಪ್ ಇಟ್ಕೊಂಬಂದಿರ್ತಾರೆ. ಆ ಹೋಪ್ ಇನ್ನೂ ಹೋಪ್ ಆಗೇ ಇದೆ. ಇನ್ನೊಂದೇನು ಅಂತಂದರೆ, ಎಲ್ಲಿ ಅಂದರೆ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ. ಅಂದರೆ ಹೈಕೋರ್ಟ್ ಏನು ಹೇಳಿದೆ ಅಂತ ಅಂದರೆ, ಸೊ ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ನೀವು ಅಲ್ಲಿ ಹೋರಾಟ ಮಾಡಬೇಕು. ಈಗ ಪೋರ್ಟರ್ ಆಫೀಸು ಆಡುಗೋಡಿಲಿದೆ, ನಾನು ಆಡುಗೋಡಿಲಿ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ತೀನಿ ಅನ್ನೋದು ಎಲ್ಲೂ ಕೂಡ ಪರ್ಮಿಷನ್ ಇಲ್ಲ. ಅದು ಅವ್ರಿಗೂ ಕೂಡ ಗೊತ್ತು, ಪೋರ್ಟರ್ ಅವ್ರಿಗೆ ಎಲ್ಲರಿಗೂ ಕೂಡ ಗೊತ್ತು. ಸೊ ಆಫೀಸಿಗೆ ಬಂದು ಏನೂ ಮಾಡೋಕ್ಕಾಗಲ್ಲ. ಏನು ಮಾಡಿದ್ರು ಕೂಡ ಲೀಗಲ್ ಆ್ಯಕ್ಷನ್ ಬಂದು ಅವ್ರ ಮೇಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಚೆನ್ನಾಗೇ ಗೊತ್ತು. ಅದರಿಂದಾಗಿ ಈ ಸ್ಟ್ರೈಕ್ ಆದಮೇಲೂ ಕೂಡ ಅವ್ರು ಏನೂ ಚೇಂಜಸ್ ಮಾಡಿಲ್ಲ. ಯಾವ ಪರ್ಸೆಂಟೇಜು ಚೇಂಜ್ ಮಾಡಿಲ್ಲ, ಏನೂ ಚೇಂಜ್ ಮಾಡಿಲ್ಲ. ಅವ್ರ ಪಾಡಿಗೆ ಏನು ಅದು ಹೆಂಗೆ ನಡ್ಕೊಂಡು ಹೋಗ್ತಾಯಿದೆ ಆ್ಯಸ್ ಯೂಶುವಲ್ ಹಂಗೆ ನಡ್ಕೊಂಡು ಹೋಗ್ತಾಯಿದೆ. ಯಾವುದೂ ಆದಂಥ ಚೇಂಜಸ್ಸು ಒಂದು ಚೂರು ಕೂಡ ಆಗಿಲ್ಲ.
ಅದೇ ಒಂದು ಚೇಂಜಸ್ ಹೇಳೋದಲ್ಲ, ಫೈನ್ ಬಿದ್ದಿದೆ, ಒಂದು 3 ಪ್ಯಾಸೆಂಜರ್ ಆಟೋಗೇನೋ ಒಂದು ಫೈನ್ ಬಿದ್ದಿದೆ, ಅದೊಂದೇ ಚೇಂಜಸ್ ಅಂತ ಹೇಳ್ಬೋದು. ಇನ್ನೊಂದು ಏನಂತಂದರೆ ಫ್ರೀಡಮ್ ಪಾರ್ಕಲ್ಲಿ ಅಷ್ಟೇ ಸ್ಟ್ರೈಕ್ ಮಾಡ್ಬೋದು, ಅಷ್ಟೇ ನಮಗೆ ಅವಕಾಶ ಇರೋದೇ ಅಲ್ಲಿ. ಅದು ಬಿಟ್ಟು ಎಲ್ಲೂ ಕೂಡ ನಾವು ಮಾಡೋಂಗಿಲ್ಲ. ಇದೊಂದು ಮೇಯ್ನ್ ತಲೆಯಲ್ಲಿ ಇಟ್ಕೊಬೇಕಾಗಿರುತ್ತೆ. ನಾವು ಸೀದಾ ಪೋರ್ಟರ್ ಆಫೀಸ್ಗೆ ಹೋಗ್ತೀವಿ, ಇವೆಲ್ಲ ಅದು ಆಗದಿಲ್ದಿರೋ ಕೆಲಸ. ಏನೇ ಸ್ಟ್ರೈಕ್ ಮಾಡಿದ್ರು ಕೂಡ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಕೂತ್ಕೋಬೇಕಾಗುತ್ತೆ. ಫ್ರೀಡಮ್ ಪಾರ್ಕಲ್ಲಿ ಎಷ್ಟು ದಿನ ಬೇಕಾದ್ರೂ ಕೂತ್ಕೋಬೋದು ನೀವು. ಸೊ ಕೂತ್ಕೊಂಡು ಬಂದು ಅವಾಗೇನೋ ರೆಸ್ಪಾನ್ಸ್ ಮಾಡಿದ್ರೆ ಅವಾಗ ಅಷ್ಟೇ ರೆಸ್ಪಾನ್ಸ್ ಆಗೋದು. ನನಗೆ ಅನ್ನಿಸ್ದಂಗೆ ಇನ್ನೂ ಯಾವುದೋ ರೆಸ್ಪಾನ್ಸ್ ಸಿಕ್ಕಿಲ್ಲ ಸ್ನೇಹಿತರೆ. ಈಗ ಏನು ಸ್ಟ್ರೈಕ್ ಮಾಡಿರೋ ಪಾಪ ಅಷ್ಟೊಂದು ಜನ ಇವಾಗ ಅವರ ಡ್ಯೂಟಿ ಎಲ್ಲ ಬಿಟ್ಟು ಬಂದ್ಬಿಟ್ಟು ತುಂಬ ಜನ ಸ್ಟ್ರೈಕ್ ಮಾಡಿದ್ರು. ಇನ್ನೊಂದೇನು ಮೇಯ್ನ್ ವಿಷಯ ಗೊತ್ತಾ, ಡೀಸೆಲ್ ರೇಟ್ ತುಂಬ ಹೈಕ್ ಆಗಿದೆ. ಅಂದರೆ 80 ರೂಪಾಯಿಗಿದ್ದಾಗಲೂ ಒಂದೇ ರೇಟು ಪೋರ್ಟರ್ದು, ಈಗ ಡೀಸೆಲ್ ರೇಟ್ 100 ರೂಪಾಯಿ ಆಗಿದೆ. ಆ ಡೀಸೆಲ್ ರೇಟ್ 100 ರೂಪಾಯಿ ಆದರೂ ಕೂಡ ಸೇಮ್ ಅದೇ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾನೆ. ಅಮೌಂಟ್ ಎಕ್ಸ್ಟ್ರಾ ಕೊಡಬೇಕು. ಇವಂಗೇನು ಗೊತ್ತಾಗ್ತಾ ಇದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಅಂದರೆ ಇದನ್ನು ಚೇಂಜಸ್ ಮಾಡ್ಕೊಳ್ಲೇಬೇಕು. ಇವಾಗ ಏನಂತ ಅಂದರೆ ಈಗ 2 ವರ್ಷದಿಂದ ಏನು ಅಮೌಂಟ್ ಕೊಡ್ತಾ ಇದ್ದೀನೋ ಅಂತ ಈಗ 2 ವರ್ಷ ಆದಮೇಲೆ ಅದೇ ಅಮೌಂಟ್ ಕೊಡ್ತೇನೆ ಅಂತ ಅಂದರೆ ಹೆಂಗೆ ಸರಿ? ಆಲ್ಮೋಸ್ಟ್ ಪೋರ್ಟರು ಅಂತಲ್ಲ, ಎಲ್ಲ ಅಗ್ರಿಗೇಟರ್ ಕಂಪ್ನಿಗಳು ಅಷ್ಟೇ ಗುರು, ಎಲ್ಲಾದರೂ ಪ್ರೈಸು ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ. ನೀವು ಮಾತ್ರ ಅಷ್ಟೇ ಕೊಡ್ತಾನೆ ಹೋಗ್ರಿ. ಏನಕ್ಕೆ ಅಂದರೆ ಎಲ್ಲ ಮುಂದೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಡೆಲಿವರಿ ಜಾಬ್ ಮಾಡೋರು, ಆ ಗೂಡ್ಸ್ ಚಾಲಕರು ಎಲ್ಲ ಎಲ್ಲಿರ್ತಾರೋ ಅಲ್ಲೇ ಇರಲಿ, ಮಿಕ್ಕಿದೆಲ್ಲ ಮುಂದೆ ಹೋಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.